ನಮಸ್ಕಾರ ಸ್ನೇಹಿತರೆ. ವಯಸ್ಸಾದ್ಮೇಲೆ ದುಡಿಯೋಕೆ ಆಗದಿರೋ ಟೈಮ್ನಲ್ಲಿ, ಕೈಕಾಲು ಸೋತಿರೋ ಟೈಮ್ನಲ್ಲಿ ತಿಂಗಳು ಪೆನ್ಷನ್ ಬರಂಗಿದ್ರೆ, ಒಂದಷ್ಟು ದುಡ್ಡು ಜೀವನ ಪರ್ಯಂತ ಬರಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಹತ್ರ ಇರುತ್ತೆ, ದುಡ್ಡು ಕೇಳಬೇಕಂತಿರಲ್ಲ, ಮಕ್ಕಳ ಹತ್ರ ಮತ್ತಿಬ್ಬರ ಹತ್ರ ಕೇಳಬೇಕಂತಿರಲ್ಲ ಅಂತ ಎಲ್ರಿಗೂ ಆಸೆ ಇರುತ್ತಲ್ವಾ. ಆದರೆ ಸರ್ಕಾರಿ ಕೆಲಸದಲ್ಲಿರೋರಿಗೆ ಸಿಗುತ್ತೆ. ಅದು ಬಿಟ್ಟರೆ ಶ್ರೀಮಂತರಿಗೂ ಕೂಡ ಏನು ಬರಗಾಲ ಇರೋದು ಮಾಡ್ಕೊಂಡಿರ್ತಾರೆ. ಒಳ್ಳೆ ಸ್ಯಾಲ್ರಿ ಇರೋ ಪ್ರೈವೇಟ್ನವರು ಕೂಡ NPS ಅದು ಅಂತ ಮಾಡ್ಕೊಂಡಿರ್ತಾರೆ. ಆದರೆ ಕಮ್ಮಿ ಆದಾಯ ಇರೋರಿಗೆ ಪೆನ್ಷನ್ ಎಲ್ಲ ಎಲ್ಲಿಂದ ಅಂತ ಕೆಲವರು ಯೋಚನೆ ಮಾಡ್ತಿರ್ಬೋದು. ಕೆಲವರು ಆ ವೃದ್ಧಾಪ್ಯದ ಚಿಂತೆಯನ್ನು ಯೋಚನೆ ಮಾಡಿನೇ ಅವಾಗ ಹೆಂಗಪ್ಪ ಜೀವನ ಅಂತ ಯೋಚನೆ ಮಾಡಿನೇ ಇವತ್ತು ಕೂಡ ಕೊರಗ್ತಾ ಇರ್ಬೋದು ಯಂಗ್ ಏಜ್ನಲ್ಲೇ. ಸ್ನೇಹಿತರೆ, ಅದಕ್ಕೂ ಒಂದು ಪರಿಹಾರ ಇದೆ. ಅದೇ ಅಟಲ್ ಪೆನ್ಷನ್ ಯೋಜನೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಎಲ್ಲ ಕೊಡೋಕೆ ಹೋಗಲ್ಲ. ಆದ್ರೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಬರೀ 100-200 ರೂಪಾಯಿ ಕಟ್ಟೋ ಮೂಲಕ ತಿಂಗಳಿಗೆ ವಯಸ್ಸಾದ್ಮೇಲೆ ತಿಂಗಳು 5,000 ರೂಪಾಯಿ ಬರೋ ರೀತಿ, ಫಿಕ್ಸ್ಡ್ ಗ್ಯಾರಂಟಿಡ್ ಬರೋ ರೀತಿ ಮಾಡೋದು ಹೇಗೆ, ಸರ್ಕಾರದ ಈ ಸ್ಕೀಮ್ ಏನು, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಏನಿದು ಅಟಲ್ ಪೆನ್ಷನ್ ಯೋಜನೆ? 60 ವರ್ಷ ದಾಟದ ಮೇಲೆ ಆ ಇಳಿ ವಯಸ್ಸಲ್ಲಿ ಒಂದು ಆರ್ಥಿಕ ಭದ್ರತೆ ಬೇಕಲ್ಲ. ಮೆಡಿಸಿನಿಗೆ ಅಂದ್ರೂ ಕೂಡ ದುಡ್ಬೇಕು, ಜೀವನಕ್ಕೆ ದುಡ್ಬೇಕು, ಖರ್ಚಿಗೆ ದುಡ್ಬೇಕು. ಆದರೆ ದುಡಿಯೋ ಶಕ್ತಿನೂ ಕಮ್ಮಿ ಆಗಿರುತ್ತೆ, ಅವಕಾಶಗಳು ಕಮ್ಮಿ ಆಗಿರುತ್ತಲ್ವಾ. ಅದಕ್ಕೆ ಅಂತಲೇ ಇರೋದು ಅಟಲ್ ಪೆನ್ಷನ್ ಯೋಜನೆ. ಕೇಂದ್ರ ಸರ್ಕಾರ 2015ರಲ್ಲಿ ಬಡವರಿಗೆ ಅಂತಲೇ ಲಾಂಚ್ ಮಾಡಿರುವಂಥ ಯೋಜನೆ ಇದು. ಈ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂದರೆ ಬರೀ 42 ರೂಪಾಯಿಂದ ಇದನ್ನು ಆರಂಭ ಮಾಡುವುದು. ತಿಂಗಳಿಗೆ ಜಸ್ಟ್ 42 ರೂಪೀಸಿಂದ. ನೀವು ಯಾವ ಏಜ್ನಲ್ಲಿ ಜಾಯ್ನ್ ಆಗ್ತೀರಿ, ತಿಂಗಳಿಗೆ ನಿಮಗೆ ಎಷ್ಟು 1,000 ಬೇಕಾ, 5,000 ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅಂತ. ತುಂಬ ಕಮ್ಮಿ ಅಮೌಂಟಲ್ಲಿ ಆಗುತ್ತೆ. 1,000 to 5,000 ರೂಪಾಯಿವರೆಗೂ ಪೆನ್ಷನ್ ಕೊಡೋ ಯೋಜನೆ ಇದು. ಮ್ಯಾಕ್ಸಿಮಮ್ ತಿಂಗಳಿಗೆ 5,000 ರೂಪಾಯಿ ಫಿಕ್ಸೆಡ್ ಬರೋ ರೀತಿ ಮಾಡ್ಕೋಬಹುದು. ನೀವು ಫಸ್ಟ್ಗೆ ಚೂಸ್ ಮಾಡ್ಕೋಬೇಕು ತಿಂಗಳಿಗೆ ಎಷ್ಟು ಫಿಕ್ಸೆಡ್ ಪೆನ್ಷನ್ ನನಗೆ ಬೇಕು ಅಂತ. ಅದಕ್ಕೆ ತಕ್ಕಂತೆ ಕಟ್ತಾ ಹೋದರೆ ಆಯಿತು. ತಿಂಗಳಿಗೆ ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದು ನಿಮ್ಮ ಈಗಿನ ಏಜ್ ಎಷ್ಟು ಮತ್ತು ಎಷ್ಟು ಪೆನ್ಷನ್ ಬೇಕು, 1,000ನ 2,000ನ 3 4 5 ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸ್ನೇಹಿತರೆ, ಬರೀ 1,000 ಪೆನ್ಷನ್ ಸಾಕು ಅಂತ ಹೇಳಿದ್ರೆ ಬರೀ 42 ರೂಪಾಯಿಂದ ಶುರುವಾಗುತ್ತೆ. ಬಟ್ 1,000 ರೂಪಾಯಿ ಪೆನ್ಷನ್ ತುಂಬ ಕಮ್ಮಿ ಆಯಿತು. ಹಾಗಾಗಿ ನಾವು ಸೀದಾ 5,000ಕ್ಕೆ ಹೋಗ್ತೀವಿ. 5,000 ಇರಲಿ ಅಂತ ಹೇಳಿ ತಿಂಗಳಿಗೆ 5,000ನಾರು ಬರಬೇಕು ನಮ್ಮ ಪ್ರಕಾರ. 1,000 2,000ಕ್ಕೆಲ್ಲ 40-50 ರೂಪಾಯಿ ಎಲ್ಲ ಸಾಕು ತಿಂಗಳಿಗೆ. ಅಷ್ಟೇ ಹಾಕ್ತಾ ಹೋದ್ರೂ ಕೂಡ ಆಗುತ್ತೆ. ಆ ಆಪ್ಷನ್ ಕೂಡ ಇದ್ದೇ ಇರುತ್ತೆ. ಆದರೆ ನಾವು 5,000 ರೂಪಾಯಿದು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದು ಪ್ರತಿಯೊಬ್ಬರು ಕೂಡ ಮಾಡಬಹುದಾಗಿರೋ ಅಮೌಂಟೇ ಇರೋದ್ರಿಂದ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. 5,000 ಪೆನ್ಷನ್ಗೆ ಎಷ್ಟು ಕಟ್ಟಬೇಕು? ಸ್ನೇಹಿತರೆ, ಫಿಕ್ಸೆಡ್ ಪೆನ್ಷನ್ ಬರುತ್ತೆ 5,000 ರೂಪಾಯಿ ನಿಮ್ಗೆ 60 ವರ್ಷ ದಾಟದ ಮೇಲೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ನಿಮಗೀಗ 18 ವರ್ಷ ಅಂತ ಅಂದ್ಕೊಳ್ಳೋಣ. ನಿಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಸಣ್ಣ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು 18 ವರ್ಷದ ವ್ಯಕ್ತಿಯ ಲೆಕ್ಕಾಚಾರ ಹಿಡಿಯೋಣ. ನೀವು 18 ವರ್ಷ ಏಜ್ ಅಂದರೆ ಪ್ರತಿ ತಿಂಗಳು 210 ರೂಪಾಯಿ ಕಟ್ತಾ ಹೋದರೆ ಆಯಿತು. ತಿಂಗಳಿಗೆ 210 ರೂಪಾಯಿ. ಇಲ್ಲ, ನಾನು 18 ವರ್ಷ ಅಲ್ಲ 40 ವರ್ಷ ಆಯಿತು, ನಾನೇನು ಮಾಡಿಲ್ಲ, ಸುಮ್ಮನೆ ಗಮ್ಮತ್ತಲ್ಲಿದ್ದೆ ಎಷ್ಟು ವರ್ಷ, ಇವಾಗ ಮಾಡ್ಬೋದಾ ಕೇಳಿದ್ರೆ, ನಿಮಗೆ 40 ವರ್ಷ ಆಗಿದೆ ಅಂತ ಹೇಳಿದ್ರೆ 1,454 ರೂಪಾಯಿ ಕಟ್ಟಬೇಕಾಗತ್ತೆ. 60 ವರ್ಷ ಭರ್ತಿ ಆಗೋವರೆಗೂ ಕಟ್ಟಿದ್ರೆ ಈ ರೀತಿ ಪ್ರತಿ ತಿಂಗಳು 5,000 ರೂಪಾಯಿ ಫಿಕ್ಸೆಡ್ ಪೆನ್ಷನ್ ಬರುತ್ತೆ. ಯಂಗ್ ಏಜ್ನಲ್ಲಿ, ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಆದವರಿಗೆ 5,000 ರೂಪಾಯಿ ತಿಂಗಳು ಬರಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಬರೀ 200 ರೂಪಾಯಿ ಚಿಲ್ಲರೆ, 210 ರೂಪಾಯಿ ಕಟ್ಟರೆ ಸಾಕು. ರಿಟೈರ್ ಆದಮೇಲೆ ತಿಂಗಳು ಜೀವನ ಪರ್ಯಂತ 5,000 ರೂಪಾಯಿ ಬರುತ್ತೆ. ಫಿಕ್ಸ್ಡ್ ಗ್ಯಾರಂಟಿಡ್. ನಿಮ್ಮ ನಂತರ ಪತ್ನಿಗೆ ಪೆನ್ಷನ್ ದುಡ್ಡು ಸಿಗುತ್ತೆ. ಅವ್ರ ನಂತರ ಕೂಡ ನಾಮಿನಿಗೆ 8.5 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗಂತ 1,000 ಪೆನ್ಷನ್ಗೆ ತಿಂಗಳಿಗೆ 42 ರೂಪಾಯಿ ಕಟ್ಟೋ ಥರ ಕಮ್ಮಿಲಿ ಶುರು ಮಾಡಿ ಆಮೇಲೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತಲ್ಲ. ಮಧ್ಯದಲ್ಲಿ ಪೆನ್ಷನ್ ಅಮೌಂಟನ್ನು 5,000 ರೂಪಾಯಿಗೆ ಹೆಚ್ಚು ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ ಎಲ್ಲದಕ್ಕೂ ಅವಕಾಶ ಇರುತ್ತೆ. ನೀವು ಹೆಂಗೆ ಚೇಂಜ್ ಮಾಡ್ತೀರೋ ಅದಕ್ಕೆ ತಕ್ಕಂತೆ ತಿಂಗಳು ನೀವು ಕಟ್ಟೋ ದುಡ್ಡು ಕೂಡ ವೇರಿಯೇಷನ್ ಆಗುತ್ತೆ. 60 ವರ್ಷಕ್ಕೂ ಮುನ್ನ ಏನಾದರೂ ಆದರೆ, 60 ವರ್ಷಕ್ಕೂ ಮುನ್ನವೇ ಏನಾದರೂ ಆಗಿಬಿಟ್ರೆ ನಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ರೀತಿ ಪೆನ್ಷನ್ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ರ ಜೊತೆಗೇನೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನು ಮಾಡಿಸೋದು ಕೂಡ ಅಷ್ಟೇ ಮುಖ್ಯ. ನೀವು ಯಾವುದೇ ಹಣಕಾಸು ತಜ್ಞರನ್ನ ಕೇಳಿ, ಕೆಲವೊಂದು ಪ್ರಾಡಕ್ಟ್ಗೆ ಅದು ತಗೊಳ್ಳಿ, ಇದು ಬೇಡ ಅಂತ ಹೇಳ್ತಾರೆ. ಆದರೆ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಕಣ್ಣು ಮುಚ್ಕೊಂಡು ಫಸ್ಟ್ ತಗೊಳ್ರಿ, ಇನ್ನೂ ತಗೊಂಡಿಲ್ವೇನ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಸ್ನೇಹಿತರೆ, ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರ ಫ್ಯಾಮಿಲಿಗೆ ದೊಡ್ಡ ಲಂಸಮ್ ಅಮೌಂಟ್ ಕೊಡಿಸುವ ಎಸೆನ್ಷಿಯಲ್, ಅತ್ಯವಶ್ಯಕ ಫಿನಾನ್ಷಿಯಲ್ ಪ್ಲಾನ್ ಅಂದರೆ ಟರ್ಮ್ ಇನ್ಶೂರೆನ್ಸ್. 400-500 ರೂಪಾಯಿಗೆಲ್ಲ 1 ಕೋಟಿಯ ಕವರೇಜ್ ಕೊಡುತ್ತೆ. ಅದೇ ಕಾರಣಕ್ಕೋಸ್ಕರ ಇದನ್ನು ತುಂಬ ಎಸೆನ್ಷಿಯಲ್ ಅಂತ ಹೇಳೋದು, ಅವಶ್ಯಕ ಅಂತ ಹೇಳೋದು. ಸಣ್ಣ ಅಮೌಂಟ್ಗೆ ದೊಡ್ಡ ಕವರೇಜನ್ನು ಕೊಡುತ್ತೆ. ನೀವು ಎಷ್ಟು ಯಂಗ್ ಏಜ್ನಲ್ಲಿ ಜಾಯ್ನ್ ಆಗ್ತೀರಿ ಅಷ್ಟು ಕಮ್ಮಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ತಿಂಗಳು ಕಟ್ಟೋದು. ಆದರೆ ದುರದೃಷ್ಟಕರ ಘಟನೆಗಳು ಆದಾಗ ಆ ಪಾಲಿಸಿ ಪೀರಿಯಡ್ನಲ್ಲಿ, ಉದಾಹರಣೆಗೆ 25 ವರ್ಷದ ವ್ಯಕ್ತಿ ನನಗೆ 60 ವರ್ಷ ಆಗೋ ತನಕ ಕವರೇಜ್ ಇರಬೇಕು ಅಂತ ಹೇಳಿ ತಿಂಗಳು ಕಟ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಒಂದ್ಸಲಿ ಜಾಯಿನ್ ಆದರೆ 400-500 ತಿಂಗಳು ಕಟ್ಟೋ ರೀತಿ ಜಾಯಿನ್ ಆಗ್ತಾರಲ್ಲ, 60 ವರ್ಷ ಆಗೋ ತನಕ ತಿಂಗಳಿಗೆ ಅಷ್ಟೇ ಅಮೌಂಟ್ ಇರುತ್ತೆ.
ಪ್ರೀಮಿಯಂ ಚೇಂಜ್ ಆಗಲ್ಲ, ಇದು ಲಾಕ್ ಆಗಿಬಿಡುತ್ತೆ. ಒಂದ್ಸಲಿ ಇದು ಕ್ರಿಯೇಟ್ ಆಯಿತು, ಟರ್ಮ್ ಇನ್ಶೂರೆನ್ಸ್ನ ಪಾಲಿಸಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅಷ್ಟೇ ಇರುತ್ತೆ ಫಾರ್ ರೆಸ್ಟ್ ಆಫ್ ದ ಪಾಲಿಸಿ ಪೀರಿಯಡ್. ಆ ಪಾಲಿಸಿ ಮುಗಿಯೋ ತನಕನೂ ಅಷ್ಟೇ ಇರುತ್ತೆ. ಆದರೆ ಆ ಇಡೀ ಅವಧಿಯಲ್ಲಿ ಈಗ 1 ಕೋಟಿಗೆ ಕವರೇಜ್ ಇತ್ತು ಅಂದರೆ 1 ಕೋಟಿ, 2 ಕೋಟಿಗೆ ಕವರೇಜ್ ಇತ್ತು ಅಂದರೆ 2 ಕೋಟಿ. ಆ ಇಡೀ ಪಾಲಿಸಿ ಅವಧಿಯಲ್ಲಿ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಪಾಲಿಸಿದಾರ ಇಲ್ಲ ಅಂತ ಆದರೆ ಅವರ ಫ್ಯಾಮಿಲಿಗೆ ಲಂಸಮ್ ಆಗಿ ಅಷ್ಟು ದುಡ್ಡು ಒಂದು ಶಾಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಹಾಗಾಗಿ ದುಡಿತಾ ಇರೋ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಕೊಡಿಸೋಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ. ನೀವು ಮಾಡಿಸಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಕೂಡ ಬೈ ಮಾಡಬಹುದು. ಬನ್ನಿ ಈಗ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನಾವು ಮುಂದುವರಿಯೋಣ. ಆಗ್ಲೇ ಕೇಳಿದ್ವಲ್ಲ, ಓಕೆ ಅಟಲ್ ಪೆನ್ಷನ್ ಯೋಜನೆಗೆ ನಾನು ಸೇರಿದ್ದೀನಿ, 60 ವರ್ಷ ಆಗೋದ್ರೊಳಗಡೆ ಏನಾದ್ರು ಆಗಿ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಏನು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಅಂತ ಸಂದರ್ಭದಲ್ಲಿ ಅವರ ಸಂಗಾತಿ ಅಂದ್ರೆ ಪತಿ ಅಥವಾ ಪತ್ನಿಗೆ ಆ ಪೆನ್ಷನ್ ಫಂಡ್ ಮೇಲೆ ಅಧಿಕಾರ ಬರುತ್ತೆ. ಆ ದುಡ್ಡನ್ನ ಅವರ ಪಾರ್ಟ್ನರ್ ನಾಮಿನಿ ವಾಪಸ್ ತಗೋಬಹುದು ಅಥವಾ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕಂಟಿನ್ಯೂ ಕೂಡ ಮಾಡ್ಬೋದು. ಇಲ್ಲಿ ಅವರ ಸಂಗಾತಿಗೆ 60 ವರ್ಷ ಆಗೋವರೆಗೂ ದುಡ್ಡು ಕಟ್ಟಬೇಕು ಅಂತಿಲ್ಲ. ಪಾಲಿಸಿ ಮಾಡಿಸಿರ್ತಾರಲ್ವ ಒರಿಜಿನಲ್, ಅವರ ವಯಸ್ಸು 60 ಆಗೋವರೆಗೂ ಕೂಡ ಕಟ್ಟಿದ್ರೆ ಸಾಕು. ಆ ನಂತರದಲ್ಲಿ ಸಂಗಾತಿನೂ ಪೆನ್ಷನ್ ಪಡಿಬೋದು. ಒಂದು ವೇಳೆ ಪಾಲಿಸಿ ಮಾಡಿಸಿದವರ ಸಂಗಾತಿ ಮೊದಲೇ ವಿಧಿವಶರಾಗಿದ್ರೆ ಅಥವಾ ಮದುವೆನೇ ಆಗಿಲ್ಲ ಅಂದ್ರೆ ನಾಮಿನಿ ಅಂತ ಯಾರ ಹೆಸರು ಹಾಕಿರ್ತಾರೋ ಅವ್ರಿಗೆ ಆ ದುಡ್ಡು ಸಿಗುತ್ತೆ. ಅಂದ್ರೆ ಸಂಗಾತಿ ಅಲ್ಲದ ನಾಮಿನಿಗೆ ಪೆನ್ಷನ್ ಪಡೆಯೋ ಅಧಿಕಾರ ಇರೋದಿಲ್ಲ. ಜಸ್ಟ್ ಫುಲ್ ದುಡ್ಡನ್ನು ವಿಡ್ರಾ ಮಾಡ್ಬೋದು ಅಷ್ಟೇ. ಪತಿ ಅಥವಾ ಪತ್ನಿಗೆ, ಸಂಗಾತಿಗೆ ಮಾತ್ರ ಪಾಲಿಸಿ ಕಂಟಿನ್ಯೂ ಮಾಡೋಕೆ, ಪೆನ್ಷನ್ನು ಪಡೆಯೋಕೆ ಅವಕಾಶ ಇರುತ್ತೆ. ಯಾರೆಲ್ಲ ಈ ಸ್ಕೀಮ್ ಮಾಡಿಸ್ಬೋದು? ಈ ಸ್ಕೀಮ್ ಮಾಡಿಸ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಇದೆ. ಇದು ಬಡವರಿಗಾಗಿ ಇರೋದ್ರಿಂದ ಇದನ್ನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಮಾಡಿಸೋಕ್ಕಾಗೋದಿಲ್ಲ. ಯೋಜನೆ ಜಾರಿಗೆ ಬಂದಾಗ ಅವಕಾಶ ಇತ್ತು, ಆದರೆ 2022 ಅಕ್ಟೋಬರ್ ನಂತರ ಈ ರೂಲ್ಸ್ ಜಾರಿಗೆ ತರಲಾಯಿತು. ಅಂದರೆ ಅಕ್ಟೋಬರ್ 2022 ಅಥವಾ ಅದಕ್ಕಿಂತ ನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಬಂದಿದ್ರೆ ಅಂಥವರಿಗೆ ಈ ಯೋಜನೆ ಲಾಭ ಸಿಗಲ್ಲ. ಮೊದಲು ಅಂದರೆ ರೂಲ್ಸ್ ಜಾರಿಗೂ ಮುನ್ನ ಸ್ಕೀಮ್ ಮಾಡಿಸಿದ್ದವರು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ವ್ಯಕ್ತಿ ಅಂದರೆ ಪಾಲಿಸಿ ಮಾಡಿಸೋಕೆ ಹೊರಟಿರೋರ ವಯಸ್ಸು 18ರಿಂದ 40 ವರ್ಷದ ಒಳಗಿರಬೇಕು. ಹೆಚ್ಚಂದರೆ 39 ವರ್ಷ 364 ದಿನ ಆಗಿರೋರು ಯೋಜನೆ ಅಡಿ ಅಕೌಂಟ್ ಓಪನ್ ಮಾಡಿಸ್ಬೋದು. 40 ಆಗಿ ಹೋಗಿದೆ ಅಥವಾ ದಾಟ್ಬಿಟ್ಟಿದ್ದೀರಂದ್ರೆ ಮಾಡ್ಸಕ್ಕೆ ಬರಲ್ಲ, 40ರ ಒಳಗಿರಬೇಕು. ಪಾಲಿಸಿ ಮಾಡಿಸೋದು ಹೇಗೆ? ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಪಾಲಿಸಿ ಮಾಡಿಸಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಹೊಂದಿರಬೇಕು. ಜೊತೆಗೆ ಆ ಅಕೌಂಟ್ ಆಧಾರ್ ಜೊತೆಗೆ ಲಿಂಕ್ ಆಗಿರಬೇಕು. ಯಾವುದೇ ಬ್ರಾಂಚ್ಗೆ ಹೋಗಿ ಪಾಲಿಸಿಯನ್ನು ಶುರು ಮಾಡ್ಬೋದು. ಅಂದರೆ ಅಕೌಂಟ್ ಇದ್ದ ಬ್ರಾಂಚ್ಗೆ ಹೋದರೆ ಒಳ್ಳೆಯದು, ಈಸಿಯಾಗುತ್ತೆ. ಬ್ರಾಂಚ್ಗೆ ಹೋಗಿ ಅಟಲ್ ಪೆನ್ಷನ್ ಯೋಜನೆಯ ಫಾರ್ಮ್ ತಗೋಬೇಕು. ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಫಿಲ್ಅಪ್ ಮಾಡಬೇಕು. ಆದರೆ ಅದನ್ನು ಸಲ್ಲಿಸೋಕೆ ಬ್ಯಾಂಕ್ಗೆ ಹೋಗಬೇಕಾಗತ್ತೆ. 4 ಪುಟಗಳ ಫಾರ್ಮ್ನಲ್ಲಿ ಸಬ್ಸ್ಕ್ರೈಬರ್ ಅಂದರೆ ಯಾರ ಹೆಸರಲ್ಲಿ ಖಾತೆ ತೆರೀತಾ ಇದ್ದೀರೋ ಅವ್ರದ್ದು ಮತ್ತು ಸಂಗಾತಿಗೆ ಸೇರಿದ ಎಲ್ಲ ಡೀಟೇಲ್ಸ್ ಮತ್ತು ನಾಮಿನಿಯ ಡೀಟೇಲ್ಸನ್ನು ಫಿಲ್ ಮಾಡಿಕೊಡ್ಬೇಕು. ಅಲ್ಲಿಗೆ ನಿಮ್ಮ ಅಟಲ್ ಪೆನ್ಷನ್ ಸ್ಕೀಮ್ನ ಅಕೌಂಟ್ ಓಪನ್ ಆಗುತ್ತೆ. ಆನ್ಲೈನ್ನಲ್ಲೇ ದುಡ್ಡು ಡೆಬಿಟ್ ಆಗುತ್ತೆ. ಪಾಲಿಸಿದಾರರು ಪ್ರತಿ ಸಲ ದುಡ್ಡು ಕಟ್ಟೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತಿಲ್ಲ. ಒಂದ್ಸಲಿ ಸೆಟಪ್ ಮಾಡಿದ್ರೆ ಆಯಿತು, ಆಮೇಲೆ ಅಕೌಂಟಿಂದ ದುಡ್ಡು ಆಟೋಮೆಟಿಕ್ ಆಗಿ ಕಟ್ಟಾಗಿ ಹೋಗ್ತಾ ಇರುತ್ತೆ. ಸಣ್ಣ ಅಮೌಂಟ್ ಆಗಿರೋದ್ರಿಂದ ಅಷ್ಟು ದುಡ್ಡು ಖಾತೆಯಲ್ಲಿ ಮೇಂಟೈನ್ ಮಾಡೋದು ಕೂಡ ಹೆಚ್ಚಿನವ್ರಿಗೆ ಕಷ್ಟ ಆಗಲ್ಲ. ಒಂದು ವೇಳೆ ಅಕೌಂಟ್ನಲ್ಲಿ ದುಡ್ಡು ಇಲ್ಲದೇ ಇದ್ದರೆ 1 ತಿಂಗಳವರೆಗೆ ಕಟ್ಟಕ್ಕೆ ಟೈಮ್ ಕೂಡ ಇರುತ್ತೆ. ಈ ಅವಧಿಯಲ್ಲಿ ಅಕೌಂಟಿಗೆ ದುಡ್ಡು ಬಂದರೆ ಆಟೋಮೆಟಿಕ್ ಆಗಿ ಮತ್ತೆ ಕಟ್ಟಾಗಿ ಅಟಲ್ ಪೆನ್ಷನ್ ಸ್ಕೀಮ್ಗೆ ಹೋಗುತ್ತೆ. ಆದರೆ 1 ತಿಂಗಳವರೆಗೂ ಅಕೌಂಟಿಗೆ ದುಡ್ಡು ಬರಲಿಲ್ಲ, ಖಾಲಿ ಇತ್ತು ಅಂದರೆ ಆಟೋಮೆಟಿಕ್ ಡೆಬಿಟ್ ಸಿಸ್ಟಮ್ ಡಿಆಕ್ಟಿವೇಟ್ ಆಗುತ್ತೆ. ನಂತರ ಮತ್ತೆ ಬ್ಯಾಂಕ್ಗೆ ಹೋಗಿ ಆಕ್ಟಿವೇಟ್ ಮಾಡಿಸ್ಬೇಕಾಗತ್ತೆ. ಈ ಸ್ಕೀಮ್ಗೆ ನೀವು ತಿಂಗಳು ಕಟ್ಟೋ ದುಡ್ಡು ನೀವು ಕಟ್ಟಿಲ್ಲ, 1 ತಿಂಗಳಿಗಿಂತ ಹೆಚ್ಚು ಡಿಲೇ ಆಯಿತು ಅಂತ ಹೇಳಿದ್ರೆ 1 ರಿಂದ 10 ರೂಪಾಯಿವರೆಗೆ ದಂಡ ಕೂಡ ಇರುತ್ತೆ. 24 ತಿಂಗಳವರೆಗೂ ಕಟ್ಟಿಲ್ಲ, 2 ವರ್ಷನೂ ಕಟ್ಟಿಲ್ಲ ಅಂದರೆ ಅಕೌಂಟೇ ಕ್ಲೋಸ್ ಆಗುತ್ತೆ. ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ, ಈ ರೀತಿ ತಿಂಗಳು ಕಟ್ಟಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕ್ವಾರ್ಟರ್ಲಿ, ಬಯಾನ್ಯುವಲಿ ಮತ್ತು ಆನ್ಯುವಲಿ ಈ ರೀತಿ ಕೂಡ ಕಟ್ಟಕ್ಕೆ ಅವಕಾಶ ಇರುತ್ತೆ. ಈ ಆಪ್ಷನ್ ನೀವು ಹೆಂಗ್ ಬೇಕು ಹಂಗೆ ಮೊದಲೇ ಸೆಲೆಕ್ಟ್ ಮಾಡ್ಕೋಬಹುದು. ತಿಂಗಳ 1ನೇ ತಾರೀಕಿಗೆ ಕಟ್ಟಾಗಬೇಕು ಅಂತಿಲ್ಲ. ನಾವು ಮೊದಲ ಕಂತು ಯಾವ ಡೇಟ್ಗೆ ಕಟ್ಟಿರ್ತೀವೋ ಅದೇ ತಾರೀಕಿಗೆ ಪ್ರತಿ ತಿಂಗಳು ದುಡ್ಡು ಕಟ್ಟಾಗ್ತಾ ಹೋಗುತ್ತೆ. ನೀವು ಫಸ್ಟ್ ಕಂತನ್ನ 10ನೇ ತಾರೀಕು ಕಟ್ಟಿದ್ರೆ 10ನೇ ತಾರೀಕಿಗೆ ಕಟ್ಟಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಇದು ಬಡವರಿಗೆ ಪೆನ್ಷನ್ ಕೊಡೋಕೆ ಅಂತ ಇರುವಂತ ಯೋಜನೆ. ಕೂಲಿ ಕಾರ್ಮಿಕರಿಗೆ, ಶ್ರಮಿಕ ವರ್ಗದವರಿಗೆ ತುಂಬಾ ಅನುಕೂಲ ಆಗ್ಬೋದು. ಈಗ ಆಲ್ರೆಡಿ 6.65 ಕೋಟಿ ಭಾರತೀಯರು ಇದರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಜಾಸ್ತಿ ದುಡ್ಡು ಕಟ್ಟೋ ಭಾರ ಇರೋದಿಲ್ಲ. ಆದರೂ ವೃದ್ಧಾಪ್ಯಕ್ಕೆ ಏನಾದರೂ ಸಣ್ಣ ಆಧಾರನಾದರೂ ಇರುತ್ತೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಸರ್ಕಾರದ್ದೇ, ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಯಾವುದೇ ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ. ಸರ್ಕಾರನೇ ಗ್ಯಾರಂಟಿ ಇದಕ್ಕೆ. ಹೀಗಾಗಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಎಲಿಜಿಬಿಲಿಟಿ ಅವಾಗಲೇ ಹೇಳಿದ್ವಲ್ಲ, ಅರ್ಹರು, ಯಾರಿಗೆಲ್ಲ ಇದು ಬರುತ್ತೆ, ಸ್ಕೀಮ್ ಅಪ್ಲೈ ಆಗುತ್ತೆ, ಅವರೆಲ್ಲರೂ ಕೂಡ ಮಾಡಿಸ್ಕೊಳ್ಳೋದು ಉತ್ತಮ. ಹಾಗಾಗಿ ಈ ವರದಿಯನ್ನ ಎಲ್ರಿಗೂ ಶೇರ್ ಮಾಡಿ, ಅರ್ಹರಿಗೆ ಲಾಭ ಸಿಗಲಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಜೊತೆಗೆ ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ, ಅದನ್ನು ಕೂಡ ನೀವು ಮಾಡಿಸಬೇಕು ಅನ್ನೋ ಆಸಕ್ತಿ ಇದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು.
ಅಟಲ್ ಪೆನ್ಷನ್ ಯೋಜನೆದಾಯಿತು, ಅದು ಹೇಗೆ ಅಪ್ಲೈ ಮಾಡೋದು ಅಂತ ನಾವು ನಿಮಗೆ ಹೇಳಿದ್ವಿ. ಇದು ಟರ್ಮ್ ಇನ್ಶೂರೆನ್ಸ್ ಹೇಳ್ತಿರೋದು. ಸೊ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನಿಮ್ಮ ಫ್ಯಾಮಿಲಿಗೆ ಸಣ್ಣ ಅಮೌಂಟಲ್ಲಿ 400-500 ರೂಪಾಯಿಂದ ಎಲ್ಲ 1 ಕೋಟಿ ರೂಪಾಯಿವರೆಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. 1,000 ರೂಪಾಯಿಗೆಲ್ಲ 2 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು ಫ್ಯಾಮಿಲಿಗೆ. ನಿಮ್ಮ ಏಜ್ ಮೇಲೆ ಪ್ರೀಮಿಯಂ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟರ ಕವರೇಜ್ ನಿಮಗೆ ಬೇಕು, ಅದೆಲ್ಲ ಡೀಟೇಲ್ಸನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಪಡಿಬಹುದು ಮತ್ತು ಅಪ್ಲೈ ಕೂಡ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.